म्हणता नित्य दत्त दत्ता म्हणता नित्य दत्त दत्ता म्हणता नित्य नामे करी गुणातीत नामे करी गुणातीत नामे करी गुणातीत नामे करी गुणातीत दत्त दत्ता म्हणता नित्य दत्त दत्ता म्हणता नित्य दत्त दत्ता म्हणता नित्य दत्त दत्ता म्हणता नित्य नामे करी गुणातीत नामे करी गुणातीत. ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇಂದು ಶ್ರೀ ಗುರುಚರಿತ್ರೆಯ 19ನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ. ಬನ್ನಿ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಶಿಷ್ಯಶ್ರೇಷ್ಠನಾದ ನಾಮಧಾರಕನು ಸಿದ್ಧಮುನಿಯ ಪಾದಕ್ಕೆರಗಿ ಕೈಗಳನ್ನು ಮುಗಿದು ವಿನಂತಿಸುವನು. ಸಿದ್ಧಯೋಗೀಶ್ವರನೇ, ನಿನಗೆ ಜಯ ಜಯಕಾರವಿರಲಿ. ನೀನು ಅಜ್ಞಾನವೆಂಬ ಕತ್ತಲೆಯನ್ನು ನಾಶಗೊಳಿಸಲು ಜ್ಞಾನವಾಗಿ ಜ್ಯೋತಿಯಂತಿರುವಿ. ಭಕ್ತಜನರ ಮನಸ್ಸನ್ನು ಹರಣ ಮಾಡುವವನು, ಭವಸಾಗರದಿಂದ ಪಾರು ಮಾಡುವವನೂ ಆಗಿರುವಿ. ನಾನು ಅಜ್ಞಾನವೆಂಬ ಕತ್ತಲೆಯ ರಾತ್ರಿಯಲ್ಲಿ ಮದದಿಂದ ಉನ್ಮತ್ತನಾದವನಂತೆ ಗಾಢವಾದ ನಿದ್ರೆಯಲ್ಲಿದ್ದೆ. ದಾತೃವೆ, ನೀನು ಗುರುಚರಿತ್ರೆ ಎಂಬ ಅಮೃತವನ್ನು ನನಗೆ ಕುಡಿಸಿದೆ. ಅದರಿಂದ ನಾನು ಎಚ್ಚರನಾದೆನು. ಜ್ಞಾನ ಸೂರ್ಯನು ಪ್ರಕಾಶಗೊಂಡನು. ಸ್ವಾಮಿ ಸಿದ್ಧಮುನಿಯೇ, ನಿನ್ನ ಕೃಪೆಯಿಂದ ನಾನು ಜಾಗೃತನಾದೆನು. ಯೋಗೀಶ್ವರನೇ, ದಾತಾರನೇ, ನನ್ನ ಮೇಲೆ ಕೃಪೆ ಮಾಡು. ಮುಂದಿನ ಕಥೆಯನ್ನು ವಿಸ್ತರಿಸಬೇಕು, ಹೇಳಬೇಕು ಎಂದು ಪಾದಗಳಿಗೆ ಎರಗಿದನು. ಶಿಷ್ಯನ ಕರುಣಾಮೃತ ವಚನಗಳನ್ನು ಕೇಳಿ ಸಿದ್ಧಮುನಿಯು ಆನಂದಿತನಾದನು. ಅನುಪಮವಾದ ಶ್ರೀ ಗುರುಮಹಿಮೆಯನ್ನು ವಿಸ್ತರಿಸಿ ಹೇಳತೊಡಗಿದನು. ಶಿಷ್ಯೋತ್ತಮನಾದ ನಾಮಾಂಕಿತನೇ, ಶ್ರೀ ಗುರುಗಳ ಕಥೆಯನ್ನು ಹೇಳುವೆನು ಕೇಳು. ಶ್ರೀ ಗುರುವು ಒಳ್ಳೆಯ ಪ್ರೀತಿಯಿಂದ ಔದುಂಬರ ಮರದ ಕೆಳಗೆ ವಾಸವಾದನು. ಸಿದ್ಧಯತಿಗಳ ವಚನವನ್ನು ಕೇಳಿ ನಾಮಧಾರಕನು ಅವರಿಗೆ ಪ್ರಶ್ನೆ ಮಾಡಿದನು. ಭೂಮಿಯ ಮೇಲೆ ಹಲವಾರು ಪುಣ್ಯ ವೃಕ್ಷಗಳುಂಟು. ಅವನ್ನೆಲ್ಲ ಬಿಟ್ಟು ಔದುಂಬರ ವೃಕ್ಷವನ್ನೇ ಪ್ರೀತಿಸಲು ಕಾರಣವೇನು? ಅಶ್ವತ್ಥ ವೃಕ್ಷವು ಅಂದರೆ ಅರಳಿ ಮರವು ಶ್ರೇಷ್ಠವಾದದ್ದೆಂದು ವೇದಶಾಸ್ತ್ರಗಳೆಲ್ಲವೂ ಹೇಳುತ್ತಲಿವೆ. ಶ್ರೀ ಗುರುಗಳ ಪ್ರೀತಿಗೆ ಔದುಂಬರವು ಪಾತ್ರವಾಗಲು ಕಾರಣವೇನು? ಹೇಳುವುದಾಗಬೇಕು. ಸಿದ್ಧನು, ನಾಮಾಂಕಿತನೇ, ಈ ವಿಷಯಕವಾದ ವೃತ್ತಾಂತವನ್ನು ಹೇಳುವೆನು. ಯಾವಾಗ ಭಗವಂತನು ನರಸಿಂಹಾವತಾರವನ್ನು ತಳೆದಿದ್ದನೋ ಆಗ ಹಿರಣ್ಯಕಶ್ಯಪನ ಹೊಟ್ಟೆಯನ್ನು ಸೀಳಿದನು. ಭಗವಂತನು ಒಳ್ಳೆ ಸಿಟ್ಟಿನಿಂದ ತನ್ನ ಉಗುರುಗಳಿಂದಲೇ ಆ ದೈತ್ಯನ ಹೊಟ್ಟೆಯನ್ನು ಬಗೆದನು ಮತ್ತು ಆ ನರಹರಿಯು ದೈತ್ಯನ ಹೊಟ್ಟೆಯೊಳಗಿನ ಕರಳು ಹೊರತೆಗೆದು ಮಾಲೆಯಂತೆ ತನ್ನ ಕೊರಳಲ್ಲಿ ಹಾಕಿಕೊಂಡನು. ಆ ದೈತ್ಯನ ಹೊಟ್ಟೆಯಲ್ಲಿ ಕಾಲಕೂಟವೆಂಬ ಅತ್ಯಂತ ಉಗ್ರವಾದ ವಿಷವಿತ್ತು. ಅದಕ್ಕೆ ಉಪಮೆಯೆ ಎಂದರೆ ಸಮುದ್ರದ ಹೊಟ್ಟೆಯಲ್ಲಿ ಉಗ್ರವಾದ ಒಡವಾಗ್ನಿ ಇರುವಂತೆ ಎಂದು ಹೇಳಬಹುದು. ದೈತ್ಯನ ಹೊಟ್ಟೆಯನ್ನು ಹರಿಯಲಾಗಿ ಆತನ ಹೊಟ್ಟೆಯೊಳಗಿನ ವಿಷವು ನರಸಿಂಹನ ಉಗುರುಗಳಿಗೆ ಭೇದಿಸಿತು. ಅದರಿಂದ ಅವು ಕಾಯ್ದು ತಪ್ತವಾದವು. ಶಿಷ್ಯನೇ, ಮುಂದಿನ ಸಂಗತಿಯನ್ನು ಚಿತ್ತಗೊಟ್ಟು ಕೇಳು. ಆ ಸಮಯದಲ್ಲಿ ಉಗುರುಗಳಿಗೆ ಶಾಂತತೆಯನ್ನುಂಟು ಮಾಡಲು ಮಹಾಲಕ್ಷ್ಮಿಯು ಉತ್ಕೃಷ್ಟವಾದ ಔದುಂಬರ ಫಲ ಅಂದರೆ ಹತ್ತಿಯ ಹಣ್ಣುಗಳನ್ನು ತಂದುಕೊಟ್ಟಳು. ಆಗ ಉಗುರಿಗೆ ಉಂಟಾದ ಬೇಗೆಯನ್ನು ಕಡಿಮೆ ಮಾಡಲು, ಶೀತಲವನ್ನುಂಟು ಮಾಡಲು ನಾರಸಿಂಹನು ಆ ಔದುಂಬರ ಫಲಗಳಲ್ಲಿ ಉಗುರುಗಳನ್ನು ಚುಚ್ಚಿದನು. ಅದರಿಂದ ವಿಷದಿಂದುಂಟಾದ ಬೇಗೆಯು ಶಾಂತವಾಯಿತು. ಉಗ್ರ ನರಸಿಂಹನು ಶಾಂತವಾದನು. ಶಾಂತನಾದ ನರಸಿಂಹದೇವನು ಲಕ್ಷ್ಮಿಯ ಮೇಲೆ ಪ್ರೀತಿಯುಂಟಾಗಿ ಅವಳನ್ನು ಆಲಂಗಿಸಿದನು. ಆಗ ಇರುವರು ದೇವತೆಗಳು ಸಂತುಷ್ಟರಾಗಿ ವರವನ್ನಿತ್ತರು. ಋಷಿಕೇಶಿಯು ಔದುಂಬರ ವೃಕ್ಷಕ್ಕೆ ನೀನು ಯಾವಾಗಲೂ ಫಲಭರಿತನಾಗು ಎಂದು ವರವನ್ನು ದಯಪಾಲಿಸಿದನು. ಆ ಮೂಲಕ ಅದು ಯಾವಾಗಲೂ ಫಲವುಳ್ಳದ್ದಾಗಿರುವುದು. ಆದ್ದರಿಂದ ಅದಕ್ಕೆ ಕಲ್ಪವೃಕ್ಷವೆನ್ನಬಹುದು. ಯಾರು ಒಳ್ಳೆ ಭಕ್ತಿಯಿಂದ ನಿನ್ನನ್ನು ಭಜಿಸುವರೋ ಅವರ ಮನೋರಥಗಳು ಬೇಗನೆ ಪೂರೈಸುವು. ನಿನ್ನನ್ನು ನೋಡಿದ ಮಾತ್ರದಿಂದ ಉಗ್ರ ವಿಷವು ಶಾಂತವಾಗುವುದು. ಯಾವ ಯಾವ ಮನುಷ್ಯರು ಸೇವಿಸುವರೋ ಅವರು ಎಲ್ಲ ಬಯಕೆಗಳನ್ನು ಹೊಂದುವರು. ನಿಶ್ಚಿಂತರಾಗಿ ಅವರಿಗೆ ಫಲಪ್ರಾಪ್ತಿಯಾಗುವುದು ಮತ್ತು ಅವರು ಪಾಪಗಳಿಂದ ದೂರವಾಗುವರು. ನಿನ್ನನ್ನು ಆರಾಧಿಸುವ ನಾರಿಯರು ಸಂತತಿಯನ್ನು ಹೊಂದಿ ತಮ್ಮ ಬಂಜೆತನವನ್ನು ಕಳೆದುಕೊಳ್ಳುವರು ಮತ್ತು ದೈನ್ಯಪೀಡಿತರಾದ ದರಿದ್ರರು ನಿನ್ನನ್ನು ಆರಾಧಿಸಿ ಸಿರಿವಂತರಾಗುವರು. ನಿನ್ನ ನೆರಳಿನಲ್ಲಿ ಕುಳಿತುಕೊಂಡು ಜಪಾನುಷ್ಠಾನ ಮಾಡುವ ಜನರು ಅನಂತ ಬಗೆಯ ಜ್ಞಾನ ಸಂಪನ್ನರಾಗುವರು. ಕಲ್ಪಿತ ಫಲಗಳನ್ನು ಹೊಂದುವರು. ನಿನ್ನ ನೆರಳಿನಲ್ಲಿದ್ದ ತೀರ್ಥ ಜಲದಲ್ಲಿ ಸ್ನಾನ ಮಾಡಲು ಅವರಿಗೆ ಸಾಕಷ್ಟು ಪುಣ್ಯವೂ ದೊರಕುವುದು ಮತ್ತು ಭಾಗೀರಥಿಯಲ್ಲಿ ಸ್ನಾನ ಮಾಡುವುದರಿಂದ ದೊರಕುವ ಪುಣ್ಯಕ್ಕೆ ಅದು ಸರಿಯಾಗುವುದು. ನಿನ್ನ ಸೇವೆ ಮಾಡುವ ಮಾನವನಿಗೆ ಎಂದೂ ವ್ಯಾಧಿ ಉಂಟಾಗದು. ಬ್ರಹ್ಮಹತ್ಯೆ ಮೊದಲಾದ ಮಹಾಪಾತಕಗಳು ನಷ್ಟವಾಗುವು. ಮನದಲ್ಲಿ ಯಾವ ಯಾವ ಬಯಕೆಗಳನ್ನು ಕಲ್ಪಿಸಿ ಜನರು ಸದ್ಭಾವದಿಂದ ನಿನ್ನನ್ನು ಸೇವಿಸುವರೋ ನಿಶ್ಚಿತವಾಗಿ ಅವರ ಕಲ್ಪನೆಗಳೆಲ್ಲವೂ ಪೂರೈಸುವು. ಕಲಿಯುಗದಲ್ಲಿ ಕಲ್ಪವೃಕ್ಷವು ನೀನೆ.
ನಾನು ಲಕ್ಷ್ಮೀ ಸಹಿತವಾಗಿ ಶಾಂತ ಮನಸ್ಸಿನಿಂದ ನಿನ್ನ ಹತ್ತಿರ ಯಾವಾಗಲೂ ವಾಸಿಸುವೆ. ಹೀಗೆಂದು ನೃಸಿಂಹಮೂರ್ತಿ ವರವನ್ನಿತ್ತನು. ಇಂತಹ ಮಹಾಮಹಿಮೆಯುಳ್ಳ ಔದುಂಬರ ವೃಕ್ಷವು ಕಲಿಯುಗದ ಕಲ್ಪತರುವೆಂಬ ಸಾರ್ಥಕ ನಾಮವನ್ನು ಪಡೆದಿದೆ. ಭಯಂಕರ ಕ್ರೋಧವಶನಾದ ನರಸಿಂಹಮೂರ್ತಿಯು ಆ ವೃಕ್ಷದ ಬಳಿಯಲ್ಲಿ ಶಾಂತವಾದನು. ಇದೇ ಕಾರಣದಿಂದ ಶ್ರೀ ಗುರುಮೂರ್ತಿಯು ನೃಸಿಂಹ ಮಂತ್ರದ ಉಪಾಸನೆಯನ್ನು ಕೈಕೊಂಡು ಕೇವಲ ಶಾಂತಿಗಾಗಿ ಔದುಂಬರದಲ್ಲಿ ವಾಸವಾದನು. ನರಸಿಂಹ ಅವತಾರವು ತಮ್ಮದೇ ಆಗಿರುವುದು, ಆದ್ದರಿಂದ ಔದುಂಬರ ಸ್ಥಾನವಾದರೂ ತಮ್ಮದೇ ಆಗಿದೆ. ಆದ ಕಾರಣ ಉಗ್ರತ್ವದ ಶಾಂತಿಗಾಗಿ ಔದುಂಬರದಲ್ಲಿ ಗುರುಗಳ ವಾಸವಿದೆ. ಔದುಂಬರ ವೃಕ್ಷವು ಬೇಡಿದ್ದನ್ನು ಕೊಡುವ ಕಲ್ಪವೃಕ್ಷಕ್ಕೆ ತನ್ನ ಸಹಜ ಗುಣಗಳಿಂದ ಸಮಾನವಾದುದಾಗಿದೆ. ಅಲ್ಲದೆ ವಿಶೇಷವಾದ ಸಂಗತಿಯೆಂದರೆ ಶ್ರೀ ಗುರುಗಳು ಅದರ ಹತ್ತಿರ ವಾಸಿಸಿದರೂ ಅದರಲ್ಲಿ ಅಲ್ಲಿ ಕಲ್ಪಿಸಿದ ಫಲಗಳು ಸಿದ್ಧಿಸುವು. ಬ್ರಹ್ಮ ವಿಷ್ಣು ಶಂಕರ ಹೀಗೆ ತ್ರಯಮೂರ್ತಿಗಳು ಮನುಷ್ಯ ದೇಹವನ್ನು ಧರಿಸಿದರು. ಸದ್ಗುರು ಶ್ರೇಷ್ಠನು ಆ ಕಲ್ಪವೃಕ್ಷದ ಬುಡದಲ್ಲಿ ವಾಸಿಸಿದನು. ಭಕ್ತಜನರ ಉದ್ಧಾರಕ್ಕಾಗಿ ಎಲ್ಲ ತೀರ್ಥಗಳನ್ನು ಪವಿತ್ರಗೊಳಿಸುತ್ತಾ ತ್ರಯಮೂರ್ತಿ ಗುರುನಾಥನು ಭೂತಲದಲ್ಲಿ ಸಂಚರಿಸಹತ್ತಿದನು. ಶ್ರೀಗುರುವು ಹಗಲಿರುಳು ಔದುಂಬರ ವೃಕ್ಷದ ಬುಡದಲ್ಲಿ ಗೌಪ್ಯವಾಗಿರುವನು. ಆದರೆ ಮಧ್ಯಾಹ್ನ ಕಾಲದ ಸಮಯಕ್ಕೆ ಮಾತ್ರ ಅಲ್ಲಿ ದೊಡ್ಡ ಸಮಾರಂಭವು ಜರುಗುತ್ತಲಿತ್ತು. ಅಮರೇಶ್ವರನ ಸನ್ನಿಧಾನದಲ್ಲಿ 64 ಜನ ಯೋಗಿನಿಯರು ವಾಸಿಸುತ್ತಿದ್ದರೆಂದು ಈ ಮೊದಲು ಹೇಳಿದೆಯಷ್ಟೇ. ಅವರು ಮಧ್ಯಾಹ್ನ ಸಮಯದಲ್ಲಿ ನಿತ್ಯವೂ ಪೂಜೆಗಾಗಿ ಶ್ರೀ ಗುರುವಿನ ಹತ್ತಿರ ಬರುವರು. ಶ್ರೀ ಗುರುವಿಗೆ ನಮಸ್ಕರಿಸಿ ಅವರನ್ನು ತಮ್ಮ ಮಂದಿರಕ್ಕೆ ಕರೆದೊಯ್ಯುವರು. ಪರಿಮಳಯುಕ್ತವಾದ ಗಂಧ ಪುಷ್ಪಗಳಿಂದ ಹಲವು ವಿಧವಾಗಿ ಪೂಜಿಸುವರು. ಶ್ರೀ ಗುರುಗಳು ಆ ಯೋಗಿನಿಯರ ಮನೆಗಳಲ್ಲಿ ಊಟ ಮಾಡಿ ತಿರುಗಿ ತಮ್ಮ ವಾಸಸ್ಥಳಕ್ಕೆ, ಅಂದರೆ ಔದುಂಬರ ವೃಕ್ಷದ ಬುಡಕ್ಕೆ ಬರುತ್ತಿದ್ದರು. ಈ ಕ್ರಮವು ನಡೆದಿರುವಾಗ ಒಂದು ಸಲ ಅಲ್ಲಿನ ಬ್ರಾಹ್ಮಣ ಶ್ರೇಷ್ಠರು ಅದನ್ನು ನೋಡಿ ಅಚ್ಚರಿಗೊಂಡರು. ಅಲ್ಲದೆ ತಮ್ಮೊಳಗೆ ಈ ಯತಿಗಳು ಒಂದು ವಿಚಿತ್ರ ಪ್ರಕಾರವಿದೆ. ಇವನು ಎಂಥವನು, ಊರಲ್ಲಿ ಭಿಕ್ಷೆಯನ್ನೇ ಮಾಡುವುದಿಲ್ಲ, ಯಾವಾಗಲೂ ಅರಣ್ಯವಾಸಿಯಾಗಿರುವನು, ಭೋಜನವಿಲ್ಲದೆ ಅದೆಂತೂ ಜೀವಿಸುವನು? ಈತನ ಕಾಲಕ್ರಮಣವು ಅದೆಂತೂ ಸಾಗುವುದೋ ನೋಡಲೇಬೇಕು. ಒಬ್ಬ ಕಾವಲುಗಾರನನ್ನು ನೇಮಿಸಿ ಈ ಯತೀಶ್ವರನ ಅಂತ್ಯವನ್ನು ನೋಡೋಣ, ಹೀಗೆಂದು ಮನದಲ್ಲಿ ಗೊತ್ತುಪಡಿಸಿದರು. ಸಂಗಮ ಸ್ಥಾನಕ್ಕೆ ಪರೀಕ್ಷೆಗಾಗಿ ಹೋದರು. ಆದರೆ ಮಧ್ಯಾಹ್ನ ಸಮಯವು ಬರುತ್ತಲೇ ಅವರ ಅಂತಃಕರಣದಲ್ಲಿ ಭಯವು ಹುಟ್ಟಿತು. ಶ್ರೀ ಗುರುವಿನ ಅಂತ್ಯವನ್ನು ಕಾಣಬೇಕೆಂದು ಬಯಸುವವರೇ ಯಮಪಂಥವನ್ನು ಅನುಸರಿಸುವರು. ಹೀಗೆ ಗುರುವಿನ ಅಂತ್ಯವನ್ನು ಕಾಣುವ ಮದೋನ್ಮತ್ತರಾದ ಬ್ರಾಹ್ಮಣರು ನರಕಭಾಗಿಗಳೇ ಸರಿ. ಆ ಎಲ್ಲ ಬ್ರಾಹ್ಮಣರಿಗೂ ಭಯವು ಉಂಟಾಯಿತು. ಕೂಡಲೇ ಅವರು ತಮ್ಮ ಸ್ಥಾನಗಳಿಗೆ ಮರಳಿ ಹೋದರು. ಆದರೆ ಕೃಷ್ಣಾ ನದಿಯ ಮೇಲಿನ ಅಂಬಿಗನು ತನ್ನ ವ್ಯವಸಾಯವನ್ನು ಕಾಯುತ್ತಾ ದಂಡೆಯ ಮೇಲಿದ್ದನು. ಅವನು ನೋಡಿದ ವಿಚಿತ್ರವು, ದೈದೀಪ್ಯಮಾನವೂ ಆದ ನೋಟವು ಎಂತೆಂದರೆ, ಗಂಗಾನುಜನು ಅಲ್ಲಿ ಶ್ರೀ ಗುರುಗಳನ್ನು ನೋಡಿದನು. ಆಗ ಪೂಜೆಗಾಗಿ ಯೋಗಿನಿಯರು ಅಲ್ಲಿಗೆ ಬಂದಿದ್ದರು. ಅವರು ಗುರುಗಳನ್ನು ಕರೆದುಕೊಂಡು ನದಿಯ ಒಳ ಹೋಗಲು ನದಿಯು ಇಬ್ಬಾಗವಾಗಿ ಜಲದಲ್ಲಿ ಮಾರ್ಗ ಉಂಟಾಯಿತು. ಆಹಾ, ಇವರು ಎಂತಹ ಮಹಾಮಹಿಮೆಯುಳ್ಳ ಯತೀಶ್ವರರು! ಕೃಷ್ಣಾ ನದಿಯು ಅದೆಂತೂ 2 ಭಾಗವಾಯಿತು. ಅವರು ಗಂಗೆಯಲ್ಲಿ ಅದೆಂತೂ ಹೋದರು. ಇದೆಲ್ಲವೂ ಆ ಮನುಷ್ಯನಿಗೆ ಅಚ್ಚರಿಯನ್ನುಂಟು ಮಾಡಿತು. ಆ ಯೋಗಿನಿಯರು ಶ್ರೀ ಗುರುಗಳನ್ನು ಕರೆದೊಯ್ದು ಪೂಜಿಸಿದರು. ಶ್ರೀ ಗುರುಗಳು ಅಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮರಳಿ ಮನೆಗೆ ಹೋದರು. ಗಂಗಾನುಜರು ಇದೆಲ್ಲವನ್ನು ಕಾಣುತ್ತಲಿದ್ದನು. ಅಚ್ಚರಿಯಿಂದ ಬೆರಳು ಕಚ್ಚಿದನು. ಕಾರಣಾಂತರದಿಂದ ಈಶ್ವರನೇ ಅವತರಿಸಿರಬಹುದು, ಅಂತೆ ದೇವಕನ್ನಿಕೆಯರು ಈತನನ್ನು ಪೂಜಿಸುತ್ತಲಿದ್ದಾರೆ ಎಂದು ತಿಳಿದನು. ಗಂಗಾನುಜನು ವಾಡಿಕೆಯಂತೆ ಹೊಳೆಯ ದಂಡೆಯಲ್ಲಿರಲು ಮರುದಿನವೂ ಮಧ್ಯಾಹ್ನವಾಗುತ್ತಲೇ ಯೋಗಿನಿಯರು ಬಂದರು. ಶ್ರೀ ಗುರುಗಳಿಗೆ ನಮಸ್ಕರಿಸಿದರು. ಕೈಯಲ್ಲಿ ಆರತಿಯನ್ನು ಹಿಡಿದು ಗುರುವಿಗೆ ಬೆಳಗಿದರು. ಮತ್ತು ಮೊದಲಿನಂತೆ ಶ್ರೀ ಗುರುವು ಯೋಗಿನಿಯರೊಂದಿಗೆ ಗಂಗೆಯ ಪ್ರವಾಹದ ಒಳಕ್ಕೆ ಹೊಕ್ಕರು. ಆಗ ಅಲ್ಲಿ ಇದನ್ನೆಲ್ಲ ನೋಡುತ್ತಾ ನಿಂತುಕೊಂಡ ಮನುಷ್ಯನು ಕೂಡಲೇ ಅವರೊಡನೆ ತಾನೂ ಹೋದನು. ಶ್ರೀ ಗುರುಗಳ ನದಿ ತೀರಕ್ಕೆ ಹೋಗುವುದೊಂದೇ ತಡ. ಗಂಗೆಯು ಇಬ್ಬಾಗವಾಗಿ ಮಾರ್ಗ ಮಾಡಿಕೊಟ್ಟಳು. ಸಂಗಡ ಹೋದವನು ನದಿಯ ಒಳಭಾಗದಲ್ಲಿ ರತ್ನಖಚಿತವಾದ ಗೋಪುರಗಳುಳ್ಳ ಅನುಪಮ ಸುಂದರವಾದ ಒಂದು ನಗರವನ್ನು ಕಂಡನು. ಆ ನಗರವು ಅಮರಾವತಿ ಪಟ್ಟಣಕ್ಕೆ ಸಮನಾದುದು. ಸೂರ್ಯನಂತೆ ಮಿನುಗುತ್ತಿತ್ತು. ಶ್ರೀ ಗುರುಗಳು ಅಲ್ಲಿ ಹೋದೊಡನೆ ಆ ನಗರವೇ ಆರತಿಯನ್ನು ತಗೊಂಡು ಶ್ರೀ ಗುರುಗಳನ್ನು ಎದುರುಗೊಳ್ಳಲು ಬಂದಿತು. ನಾರಿಯರು ಆರತಿ ಬೆಳಗಿ ಅವರನ್ನು ತಮ್ಮ ಮಂದಿರಗಳಿಗೆ ಕರೆದೊಯ್ದರು. ಮತ್ತು ಆಗ ಅವರಿಗೆ ಕುಳ್ಳಿರಲು ರತ್ನಖಚಿತವಾದ ಸಿಂಹಾಸನವನ್ನು ಮಂಡಿಸಿದರು. 16 ಉಪಚಾರಗಳಿಂದ ವಿದ್ಯುಕ್ತವಾಗಿ ಪೂಜಿಸಿದರು ಮತ್ತು ಹಲವು ವಿಧ ಪಕ್ವಾನ್ನಗಳಿಂದ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದರು. ತ್ರಯಮೂರ್ತಿ ಸ್ವರೂಪನಾದ ಶ್ರೀಗುರುವು ಆ ಸ್ಥಾನದಲ್ಲಿ ಪ್ರತಿಶೂಲಪಾಣಿಯಾದ ಶಂಕರನಂತೆ ತೋರುತ್ತಿದ್ದನು. ವಿದ್ಯುಕ್ತವಾದ ಪೂಜೆ, ಷಡ್ರಸನ್ನಾದ ನೈವೇದ್ಯಗಳಿಂದ ಸಂತುಷ್ಟನಾದ ಶ್ರೀಗುರುವು ಅಲ್ಲಿಂದ ಕೂಡಲೇ ಹೊರಟನು. ಭಿಕ್ಷೆಯು ಮುಗಿದ ಬಳಿಕ ಸ್ವಾಮಿಯು ತನ್ನ ಸ್ಥಾನಕ್ಕೆ ಹೊರಡಲು ಬಾಗಿಲಲ್ಲಿ ಗಂಗಾನುಜನು ಆತನ ದೃಷ್ಟಿಗೆ ಬಿದ್ದನು. ಒಡನೆಯೇ ಗುರುನಾಥನು ಅವನನ್ನು ಕುರಿತು, ಎಲೈ, ನೀನು ಯಾರು, ಇಲ್ಲಿಗೇಕೆ ಬಂದೆ ಎಂದು ವಿಚಾರಿಸಿದನು. ಆಗ ಅವನು ಭಕ್ತಿಯಿಂದ ವಂದಿಸಿ,
ಪ್ರಭುವೇ, ತಮ್ಮ ದರ್ಶನಕ್ಕಾಗಿ ಬಂದೆನು. ಹೀಗೆಂದು ಗುರುಗಳ ಚರಣಗಳನ್ನು ಹಿಡಿದನು. ಅಂತರಂಗದಲ್ಲಿ ತಲ್ಲೀನನಾದನು. ಸ್ವಾಮಿ ಗಿರಿಜಾರಮಣ, ನೀನೇ ತ್ರಯಮೂರ್ತಿಯಾಗಿರುವೆ. ಸಂಸಾರ ಮಾಯೆಯಿಂದ ಕೂಡಿದವರಿಗೆ ನಿನ್ನ ನಿಜ ಸ್ವರೂಪದ ಜ್ಞಾನವು ಆಗಲಾರದು. ಈ ಸಂಸಾರ ಸಾಗರದಿಂದ ಪಾರು ಮಾಡುವ ತಾರಕನು ನೀನೇ ಆಗಿರುವಿ. ಸ್ವಾಮಿ, ಉದ್ಧರಿಸು. ಅಷ್ಟಲ್ಲದೆ ದೇವ, ನೀನು ವಿಶ್ವ ತಾರಕನು. ಅದಕ್ಕಾಗಿಯೇ ಭೂಮಂಡಲಕ್ಕೆ ಅವತರಿಸಿರುವೆ. ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸುವ ಜ್ಯೋತಿ ಸ್ವರೂಪನಾಗಿರುವೆ. ನಿನ್ನನ್ನು ಕಂಡವರ ಎಲ್ಲ ಬಯಕೆಗಳೂ ಈಡೇರುವು. ಏನೊಂದು ಆಯಾಸವಿಲ್ಲದೆ ಕ್ಷಣಹೊತ್ತಿನ ಅವಕಾಶವೂ ತಾಗದೆ ಮಾನವನು ಇಹಪರಗಳನ್ನು ಹೊಂದುವನು. ಈ ವಿಧವಾಗಿ ಗಂಗಾನುಜನು ಶ್ರೀ ಗುರುಗಳನ್ನು ಸ್ತುತಿಸಿದನು. ಅದರಿಂದ ಶ್ರೀ ಗುರುನಾಯಕನು ಸಂತುಷ್ಟನಾಗಿ ಆಶ್ವಾಸನೆ ನೀಡಿದನು. ಶ್ರೀ ಗುರುಗಳು ಗಂಗಾನುಜನನ್ನು ಕುರಿತು, ವತ್ಸ, ಇನ್ನು ನಿನ್ನ ಕಷ್ಟಗಳು ದೂರವಾದದ್ದೆಂದು ತಿಳಿ. ನಿನ್ನ ಬಯಕೆಗಳೆಲ್ಲವೂ ಪೂರ್ಣವಾಗುವು. ಆದರೆ ಇಲ್ಲಿ ಕಂಡ ಸಂಗತಿಗಳನ್ನು ಮಾತ್ರ ನೀನು ಯಾರಿಗೂ ಹೇಳಕೂಡದು. ಎಂದು ನೀನು ಈ ಸಂಗತಿಯನ್ನು ಪ್ರಕಟಿಸುವಿಯೋ ಅಂದೇ ದೇಹಮುಕ್ತನಾಗುವಿ. ಈ ಬಗೆಯಾಗಿ ಶ್ರೀಗುರುಗಳು ಗಂಗಾನುಜನಿಗೆ ಆಜ್ಞಾಪಿಸಿದರು. ಅನಂತರ ಆತನೊಂದಿಗೆ ಔದುಂಬರ ವೃಕ್ಷದ ಕಡೆಗೆ ಬಂದರು. ಆಮೇಲೆ ಅಂಬಿಗನು ಗುರುಗಳ ನೀರೋಪವನ್ನು ಪಡೆದು ಹೊರಟು ಹೋದನು. ಅವನು ತನ್ನ ವೃತ್ತಿಸ್ಥಾನಕ್ಕೆ ಹೋದ ಕೂಡಲೇ ಅವನಿಗೆ ಹೊನ್ನಿನ ಸಂಗ್ರಹವು ದೊರೆತಿತು. ಶ್ರೀ ಗುರುಗಳ ಕೃಪೆಯಿಂದ ಜ್ಞಾನವಂತನಾದನು. ಅಂದಿನಿಂದ ಅವನು ನಿತ್ಯವೂ ತಪ್ಪದೆ ಶ್ರೀ ಗುರುಗಳ ಸೇವೆ ಮಾಡಹತ್ತಿದನು. ಅದರಿಂದ ಅವರ ಕೃಪೆಗೆ ಪಾತ್ರನಾಗಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂಪತ್ತಿನಿಂದ ಸಮೃದ್ಧವಾದ ಸುಖದಲ್ಲಿ ಆನಂದದಿಂದ ಬಾಳಿದನು. ಒಳ್ಳೆ ಭಕ್ತಿಭಾವನೆಯಿಂದ ಪ್ರತಿನಿತ್ಯವೂ ಗುರುಗಳಿಗೆ ನಮಸ್ಕರಿಸಿದನು ಮತ್ತು ಹೆಂಡಿರು ಮಕ್ಕಳೊಡನೆ ಏಕೋಭಾವನೆಯಿಂದ ಸೇವೆ ಮಾಡುತ್ತಿದ್ದನು. ಹೀಗಿರುತ್ತಿರಲು ಮಾಘ ಮಾಸದ ಹುಣ್ಣಿಮೆಯೂ ಬಂದಿತು. ಆಗ ಗಂಗಾನುಜ ಭಕ್ತನು ಮಹಾಸ್ವಾಮಿಯ ಬಳಿಗೆ ಹೋಗಿ ವಂದಿಸಿದನು ಮತ್ತು ಗುರುಗಳನ್ನು ಕುರಿತು, ಸ್ವಾಮಿ, ಜಗದ್ಗುರುವೇ, ಮಾಘ ಮಾಸದಲ್ಲಿ ಕಾಶಿ ಕ್ಷೇತ್ರದ ಯಾತ್ರೆಯು ಪ್ರಯಾಗ ಸ್ನಾನವು ತುಂಬ ಪುಣ್ಯಪ್ರದವೆಂದು ಬ್ರಾಹ್ಮಣರು ಹೇಳುವರು. ಆದರೆ ಹೀನ ಜಾತಿಯವನಾದ ನನಗೆ ಕಾಶಿ ಎಂತಹೋದೋ, ಪ್ರಯಾಗವು ಹೇಗಿದೆಯೋ ಗೊತ್ತೇ ಇಲ್ಲ. ಸ್ವಾಮಿ ಕೃಪೆ ಮಾಡಿ ತಿಳಿಸುವುದಾಗಬೇಕು ಎಂದು ಬೇಡಿಕೊಂಡನು. ಅಂಬಿಗನಲ್ಲಿ ತೀರ್ಥಯಾತ್ರೆಯ ಬಗೆಗೆ ಉಂಟಾಗಿರುವ ಲವಲವಿಕೆಯನ್ನು ಕಂಡು ಶ್ರೀಗುರುಗಳು, ಗಂಗಾನುಜ, ಅಷ್ಟೆಲ್ಲ ದೂರ ಯೋಚನೆ ಮಾಡುವುದೇಕೆ? ಕೃಷ್ಣಾ ಪಂಚಗಂಗಾ ಸಂಗಮವೇ ಪ್ರಯಾಗವು. ಕೃಷ್ಣಾ ತೀರದಲ್ಲಿರುವ ಯುಗಾಲಯ ಜಗುಳುವೇ ಕಾಶಿಯು. ಕೊಲ್ಹಾಪುರ ಪಟ್ಟಣವೇ ದಕ್ಷಿಣ ಗಂಗೆಯು. ಈ ಸ್ಥಳವು ಒಳ್ಳೆಯ ಮನೋಹರವಾಗಿದೆ. ನಿನಗೆ ನೋಡಬೇಕೆಂದಿದ್ದರೆ ಅವುಗಳನ್ನು ಪ್ರತ್ಯಕ್ಷವಾಗಿ ತೋರಿಸುವೆನು ಎಂದು ಹೇಳಿದರು. ಆಗ ಶ್ರೀ ಗುರುನಾಥನು ವ್ಯಾಘ್ರಾಜಿನದ ಮೇಲೆ ಕುಳಿತಿದ್ದನು. ಅದರ ಹಿಂಬದಿಯನ್ನು ಗಂಗಾನುಜನಿಂದ ಗಟ್ಟಿಯಾಗಿ ಹಿಡಿಸಿಕೊಂಡನು. ತಕ್ಷಣವೇ ಮುಂಜಾವಿನ ಸಮಯದಲ್ಲಿ ಮನೋವೇಗದಿಂದ ಅವನನ್ನು ಪ್ರಯಾಗಕ್ಕೂ ಕರೆದೊಯ್ದನು. ಅಲ್ಲಿ ಪ್ರಾತಸ್ನಾನವನ್ನು ಮಾಡಿಸಿದನು. ಹಾಗೆಯೇ ಮಧ್ಯಾಹ್ನದೊಳಗೆ ಕಾಶಿಗೆ ಸಾಗಿಸಿ ವಿಶ್ವೇಶ್ವರ ದರ್ಶನವನ್ನು ಮಾಡಿಸಿದನು. ಬಳಿಕ ಗಯೆಗೆ ಕರೆದೊಯ್ದನು. ಹೀಗೆ ತ್ರಿಸ್ಥಳ ಯಾತ್ರೆಯನ್ನು ಮುಗಿಸಿಕೊಂಡು ಕತ್ತಲಾಗುವುದರೊಳಗಾಗಿ ಔದುಂಬರದ ಬಳಿಗೆ ಬಂದನು. ಇಂತೂ ಗಂಗಾನುಜನು ಕುಳಿತಲ್ಲಿಯೇ ತ್ರಿಸ್ಥಳಿ ಯಾತ್ರೆಯನ್ನು ನೋಡಿದನು. ಈ ಬಗೆಯ ಅತಿಮಾನುಷ ಕೃತಿಯಿಂದ ಶ್ರೀಗುರುವು ವಿಶ್ವನಾಟಕ ಸೂತ್ರಧಾರಿ ಎಂದು ಕೀರ್ತಿವೆತ್ತನು. ಆಗ ಶ್ರೀಗುರುಗಳು ಇನ್ನು ಇಲ್ಲಿ ಗೌಪ್ಯವಾಗಿ ಇರಬೇಕೆಂದು ಮನದಲ್ಲಿ ವಿಚಾರಿಸಿದರು. ಅದರಂತೆ ಶ್ರೀಗುರು ಮುನಿಯು ಪ್ರಕಟವಾದಂತೆ ಆ ಸ್ಥಾನ ಮಹಿಮೆಯು ಪ್ರಕಟವಾಯಿತು. ಆಗ ಅಮರೇಶ್ವರನ ಅಪ್ಪಣೆ ಪಡೆದು ಶ್ರೀಗುರುಗಳು ಅಲ್ಲಿಂದ ಹೊರಟರು. ಶ್ರೀಗುರುಗಳು ಎದ್ದು ಹೊರಟೊಡನೆ 64 ಜನ ಯೋಗಿನಿಯರು ಅವರ ಹತ್ತಿರ ಒಂದು ಒಳ್ಳೆಯ ಕರುಣಾವಚನದಿಂದ ಪ್ರಾರ್ಥಿಸತೊಡಗಿದರು. ಸ್ವಾಮಿ, ನಮ್ಮನ್ನಗಲಿ ಹೋಗುವುದೇಕೆ? ನಿಮ್ಮ ದರ್ಶನದಿಂದ ನಮ್ಮ ಎಷ್ಟೋ ತಾಪಗಳು ದೂರಾಗುತ್ತಿದ್ದವು. ನಿಮ್ಮ ಬಳಿಯಲ್ಲಿರುವ ಅನ್ನಪೂರ್ಣೆಯು ನಮ್ಮನ್ನು ಪೋಷಿಸುತ್ತಿದ್ದಳು. ಸ್ವಾಮಿ, ಇನ್ನು ಅದೆಂತು ನಿಲ್ಲೋಣ ಎಂದು ಕರುಣಾವಚನಗಳನ್ನಾಡಿದರು. ಇಂತೂ ಯೋಗಿನಿಯರಾಡಿದ ವಚನಗಳಿಂದ ಸಂತುಷ್ಟನಾದನು ಮತ್ತು ಭಕ್ತವತ್ಸಲನಾದ ಶ್ರೀಗುರುವು ಆಗ ಅವರಿಗೆ ವರವನ್ನು ದಯಪಾಲಿಸಿದನು. ಶ್ರೀಗುರುವು ಅವರನ್ನು ಕುರಿತು, ಯೋಗಿನಿಯರೇ, ನಾನು ಯಾವಾಗಲೂ ಈ ಔದುಂಬರದ ಹತ್ತಿರವೇ ಇರುವೆನು. ಹೊರನೋಟಕ್ಕೆ ಮಾತ್ರ ಪ್ರಕಟವಾಗಿ ಪೂರ್ವಕ್ಕೆ ಹೋಗುವೆನು. ನಮ್ಮ ವಾಸಸ್ಥಾನವು ಇಲ್ಲಿಯೇ ಕೃಷ್ಣ ಪಂಚಗಂಗಾ ಸಂಗಮದ ಮೇಲಿರುವ ನರಸಿಂಹವಾಡಿಯೇ ಹೌದು. ಕಲ್ಪವೃಕ್ಷದಂತೆ ಮನೋಹರವಾದ ಔದುಂಬರವಿದೆ. ಇದರಲ್ಲಡಿಯಲ್ಲೇ ನೀವು ವಾಸಿಸಿರಿ ಮತ್ತು ನಾವು ಒಳ್ಳೆ ಪ್ರೀತಿಯಿಂದ ಅನ್ನಪೂರ್ಣೇಶ್ವರಿಯನ್ನಾದರ ಇಲ್ಲಿಯೇ ಸ್ಥಾಪಿಸುವೆವು. ಔದುಂಬರವೇ ಕಲ್ಪವೃಕ್ಷವೆಂದು ನಿಶ್ಚಿತವಾಗಿ ನಂಬಿರಿ. ಇಲ್ಲಿ ನೀವು ಸ್ಥಿರವಾಗಿ ವಾಸಿಸಿರಿ. ಅಮರಾಪುರದ ಪಶ್ಚಿಮ ತೀರವು ಇದೇ ಅಮರಸ್ಥಾನವೆಂದು ತಿಳಿಯಿರಿ. ಮುಂದೆ ಈ ಸ್ಥಾನವು ಬಹಳೇ ಪ್ರಖ್ಯಾತವಾಗುವುದು. ಇಲ್ಲಿರುವ ನಮ್ಮ ಪಾದುಕೆಗಳನ್ನು ಎಲ್ಲರೂ ಪೂಜಿಸುವರು. ತ್ವರಿತವಾಗಿಯೇ ಮನೋಬಯಕೆಗಳನ್ನು ಹೊಂದುವರು. ನೀವು ಅವರೆಲ್ಲರಿಗೂ ಸಹಕಾರಿಯಾಗಬೇಕು. ಔದುಂಬರದ ಅಡಿಯಲ್ಲಿರುವ ನಿಮ್ಮೊಡನೆ ನಮ್ಮ ಪಾದುಕೆಗಳನ್ನು ಒಳ್ಳೆ ತತ್ಪರತೆಯಿಂದ ಮನೋಹರವಾಗಿ ಪೂಜಿಸುವರು. ಮನೋಬಯಕೆಗಳನ್ನು ಹೊಂದುವರು. ಅನ್ನಪೂರ್ಣೆಯ ವಾಸಸ್ಥಾನವಾದ ಈ ಪುಣ್ಯಕ್ಷೇತ್ರದಲ್ಲಿ ನಿರಂತರವೂ ಬ್ರಾಹ್ಮಣಾರಾಧನೆ ನಡೆಯುವುದು.
ಅದರಿಂದ ಅವರು ತೃಪ್ತರು, ಪುರುಷಾರ್ಥ ಭಾಗಿಗಳು ಆಗುವರು. ಪಾಪ ವಿನಾಶ, ಕಾಮ್ಯ, ಸಿದ್ಧ ತೀರ್ಥಗಳಲ್ಲಿ ಸ್ನಾನ ಮಾಡಿ ನಿಮಗೂ ಔದುಂಬರಕ್ಕೂ 7 ಸಲ ಅಭಿಷೇಕ ಮಾಡಬೇಕು. ಅಂದರೆ 60 ವರ್ಷದ ಬಂಜಿಗೆ ದೀರ್ಘಾಯುಷಿಗಳಾದ ಮಕ್ಕಳಾಗುವರು. ಆ ತೀರ್ಥದಲ್ಲಿ ಕೇವಲ ಸ್ನಾನ ಮಾಡುವುದರಿಂದ ಬ್ರಹ್ಮಹತ್ಯಾ ಪಾತಕವು ನಾಶವಾಗುವುದು. ಚಂದ್ರ ಮತ್ತು ಸೂರ್ಯರ ಗ್ರಹಣಗಳಲ್ಲೂ ಅಥವಾ ಪ್ರತಿ ಮಾಸದ ಸೂರ್ಯ ಸಂಕ್ರಾಂತಿಗಳಲ್ಲಿಯೂ ಇಲ್ಲೇ ಭಕ್ತಿಯಿಂದ ಸ್ನಾನ ಮಾಡಬೇಕು. ಅಂದರೆ ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಪುಣ್ಯವೂ ದೊರಕುವುದು. ಸೋಮವಾರಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ವ್ಯತಿಪಾತ ಮೊದಲಾದ ಪರ್ವಸ್ನಾನಗಳಲ್ಲಿ ಎಲ್ಲವನ್ನೂ ಮಾಡಬೇಕು. ಅದೆಂತಹ ಫಲ ದೊರಕುವುದು ಎಂಬುದನ್ನು ಶ್ರೋತೃಗಳು ಏಕಚಿತ್ತದಿಂದ ಲಾಲಿಸಬೇಕು. ಕೋಡು ಕೊಳಗುಗಳಿಗೆ ಬಂಗಾರದ ಅಣಸುಗಳನ್ನು ಹಾಕಿ ಬಂಗಾರದಿಂದಲೇ ಸಿಂಗರಿಸಿದ ಆಕಳುಗಳನ್ನು 1,000 ಕಪಿಲೆ ಕಪ್ಪು ಬಣ್ಣದ ಆಕಳುಗಳನ್ನು ಗಂಗಾನದಿಯ ತೀರದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿದ ಫಲವು ದೊರಕುವುದು. ಈ ಸ್ನಾನದಲ್ಲಿ ಭಕ್ತಿಭಾವನೆಯಿಂದ ಒಬ್ಬ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವುದರಿಂದ 1,000,000 ಬ್ರಾಹ್ಮಣರಿಗೆ ಉಣಿಸಿದ ಫಲವುಂಟು. ಔದುಂಬರ ವೃಕ್ಷದ ಬುಡದಲ್ಲಿ ನಿರ್ಮಲ ಮನಸ್ಸಿನಿಂದ ಜಪ ಮಾಡಿದರೆ 1,000,000 ಮಡಿ ಫಲವುಂಟು. ಅದರಂತೆ ಯಾವುದೊಂದು ಬಗೆಯ ಹೋಮ ಮಾಡಿದರೂ 1,000,000 ಮಡಿ ಫಲವುಂಟು. ಏಕಾದಶ ರುದ್ರದಿಂದ ನನ್ನ ಪೂಜೆಯನ್ನು ಮನೋಭಾವನೆಯಿಂದ ಮಾಡಬೇಕು. ಅಂದರೆ ಅತಿರುದ್ರದಿಂದ ಪೂಜಿಸಿದ ಫಲಕ್ಕೆ ಸರಿಯಾದ ಫಲವು ದೊರಕುವುದೆಂದು ದೃಢಮನಸ್ಸಿನಿಂದ ತಿಳಿ. ಪಾದುಕೆಗಳೊಂದಿಗೆ ಔದುಂಬರವನ್ನು ಮಂದಗತಿಯಿಂದ ಪ್ರದಕ್ಷಿಸಬೇಕು. ಅಂದರೆ ಅಪರಿಮಿತ ಪುಣ್ಯವು ದೊರಕುವುದು ಮತ್ತು ಹೆಜ್ಜೆ ಹೆಜ್ಜೆಗೂ ವಾಜಪೇಯಿ ಯಜ್ಞ ಫಲವು ಅಲ್ಲಿ ದೊರಕುವುದು. ಪ್ರದಕ್ಷಿಣೆ ಮಾಡುತ್ತಾ ನಮಸ್ಕಾರ ಮಾಡಬೇಕು. ಅದರಿಂದಲೂ ಅಪರಿಮಿತ ಪುಣ್ಯವಿದೆ. ಆದರೆ 3-4 ಪ್ರದಕ್ಷಿಣೆಗೆ 1 ಸಲ ನಮಸ್ಕರಿಸುತ್ತಿರಬೇಕು. ಕುಷ್ಠರೋಗದಿಂದ ಅಂಗಹೀನರಾದವರು ಪ್ರದಕ್ಷಿಣೆ ಮಾಡಬೇಕು. 1,00,000 ಪ್ರದಕ್ಷಿಣೆಯಾದಾಗ ಅವರ ದೇಹಗಳು ದೈವೀಕಾಂತಿಯನ್ನು ಹೊಂದಿ ಶೋಭಿಸುವು. ಇಂತಹ ಮನೋಹರವಾದ ಸ್ಥಾನವನ್ನು ಸಹಜವೇ ಕಲ್ಪತರುವಿನ ಮಹತ್ವವನ್ನು ಹೊಂದಿದ ಔದುಂಬರವನ್ನು ಶ್ರೀ ಗುರುಗಳು 64 ಜನ ಯೋಗಿಗಳಿಗೆ ಬಣ್ಣಿಸಿ ಹೇಳಿದರು. ಇಂತೂ ಯೋಗಿನಿಯರಿಗೆ ನಿರೂಪವಿತ್ತು ಶ್ರೀ ಗುರುಗಳು ಅಲ್ಲಿಂದ ಹೊರಟರು. ಭೀಮಾ ತೀರದಲ್ಲಿ ಅನುಪಮ ಕ್ಷೇತ್ರವಾಗಿರುವ ಗಾಣಗಾಪುರಕ್ಕೆ ಬಂದರು. ಶ್ರೀ ಗುರುವು ವಿಶ್ವರೂಪನಾದ ಜಗನ್ನಾಥನು. ಆತನು ಎಲ್ಲೆಡೆಯಲ್ಲಿಯೂ ವಾಸಿಸುವನು. ಆದಾಗ್ಯೂ ಔದುಂಬರ ವೃಕ್ಷದ ಮೇಲೆ ಆತನ ಪ್ರೀತಿ ಬಹಳ. ಆದ್ದರಿಂದ ನಿತ್ಯವೂ ಅಲ್ಲಿ ವಾಸಿಸುವನು. ಶ್ರೀಗುರುವು ಒಳ್ಳೆಯ ಪ್ರೀತಿಯಿಂದ ನೃಸಿಂಹವಾಡಿಯೊಳಗಿನ ಔದುಂಬರ ವೃಕ್ಷದ ಬುಡದಲ್ಲಿ ಗುಪ್ತವಾಗಿ ನೆಲೆಸಿದನು ಮತ್ತು ಗಾಣಗಾಪುರದಲ್ಲಿ ಪ್ರಕಟವಾಗಿ ವಾಸಿಸಹತ್ತಿದನು. ಈ ಸಂಗತಿಯು ಎಲ್ಲೆಡೆಗೂ ಪ್ರಖ್ಯಾತವಾಯಿತು. ಸಿದ್ಧನು ನಾಮಧಾರಕನನ್ನು ಕುರಿತು, ನಾಮಧಾರಕನೇ, ಶ್ರೀ ಗುರು ಮಹಿಮೆಯು ಹೀಗೆ ಅಪಾರವಾದುದಾಗಿದೆ. ಶ್ರೀ ಗುರುವು ಗಾಣಗಾಪುರದಲ್ಲಿ ಹಲವಾರು ಬಗೆಯಿಂದ ಪ್ರಕಟವಾದನು ಎಂದನು. ಹೀಗೆಂದು ಸರಸ್ವತಿ ಗಂಗಾಧರನು ಸಿದ್ಧನು ಹೇಳಿದಂತೆ ಗುರುಚರಿತ್ರೆಯನ್ನು ವಿಸ್ತಾರಗೊಳಿಸಿದನು. ಇದನ್ನು ಭಕ್ತಿಪೂರ್ವಕವಾಗಿ ಕೇಳುವ ಮನುಷ್ಯನು 4 ಬಗೆಯ ಪುರುಷಾರ್ಥಗಳನ್ನು ಹೊಂದುವನು. ಗುರುಚರಿತ್ರೆ ಎಂದರೆ ಒಂದು ಪ್ರತ್ಯಕ್ಷ ಕಾಮಧೇನುವು. ಯಾವ ಭಕ್ತರು ಅದನ್ನು ಕೇಳುವರೋ ಅವರ ಮನೆಯಲ್ಲಿ ಸಮೃದ್ಧಿಯಾಗುವುದು. ಅವರು ಎಲ್ಲ ಬಯಕೆಗಳನ್ನು ಪೂರ್ಣ ಮಾಡಿಕೊಳ್ಳುವರು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನರಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಔದುಂಬರ ವೃಕ್ಷ ಮಹಿಮಾನಂ ಯೋಗಿನಿ ಪ್ರತಿದಿನ ದರ್ಶನಂ ತಥಾ ವರಪ್ರದಾನಂ ನಾಮ 19ನೇಧ್ಯಾಯ. ಸ್ನೇಹಿತರೆ, ಇದುವರೆಗೆ ಶ್ರೀ ಗುರುಚರಿತ್ರೆಯ 19ನೇ ಅಧ್ಯಾಯದ ಪಾರಾಯಣ ಮಾಡಿದ್ದೀವಿ. ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ಪಾರಾಯಣ ಮಾಡಲಿದ್ದೇವೆ. ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.